ದೋಸ್ತ ನಮ್ಮ ರೈತರ ಗೊತ್ತಿದ್ದೋ ಗೊತ್ತಿಲ್ಲದನೋ ಭಾಳಷ್ಟು ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಇವತ್ತಿನ ವಿಡಿಯೋದಾಗ ನಾವು 5 ಕಾಮನ್ ಮಿಸ್ಟೇಕ್ಗಳ ಬಗ್ಗೆ ಮಾತಾಡೋಣ. ಇದರಿಂದ ಭಾಳಷ್ಟು ರೈತರ ಲಕ್ಷಾಂತರ ರೂಪಾಯಿನ ವೇಸ್ಟ್ ಮಾಡ್ತಿದ್ದರು ಪ್ರತಿ ವರ್ಷ. ಅದು ಪ್ರಾಫಿಟ್ ಬರಬೇಕಾಗಿತ್ತು, ಬರ್ತಾ ಇಲ್ಲ. ಕ್ರಾಪ್ ಬೆಳೆ ಬರಬೇಕಾಗಿತ್ತು, ಬರ್ತಾ ಇಲ್ಲ. ಯಾಕಂದ್ರೆ ಈ 5 ಕಾಮನ್ ಮಿಸ್ಟೇಕ ರೈತರ ಮೆಜಾರಿಟಿ ಕೇಸಸ್ದಾಗ ಮಾಡ್ತಿರ್ತಾರೆ. ನೀವು ಇಂಥ ಕಾಮನ್ ಮಿಸ್ಟೇಕ್ಗಳನ್ನ ಮಾಡತ್ತೀರೇನ? ಈ ವಿಡಿಯೋನ ಎಂಡ್ ತನಕ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ 5 ಮಿಸ್ಟೇಕ್ಗಳವ ಭಾಳಷ್ಟು ರೈತರು ಮಾಡತ್ತಾರು. ಒಂದು ವೇಳೆ ನೀವೇನಾದರೂ ಮಾಡ್ತಿದ್ರಂದ್ರೆ ನಿಮ್ಗೊಂದು ಚಾನ್ಸ್ ಐತಿ ಸುಧಾರಿಸ್ಕೊಳ್ಳೋಕೆ. ಇವತ್ತಿನ ವಿಡಿಯೋ ನೀವು ಎಂಡ್ ತನಕ ನೋಡ್ರಿ. 5 ಕಾಮನ್ ಮಿಸ್ಟೇಕ್ಗಳು ನೀವೇನಾದರೂ ಮಾಡೋದು ಬಿಟ್ರೆ ಅಂದ್ರೆ ನಿಮ್ಮ ಪ್ರಾಫಿಟ್ ಆಟೋಮೆಟಿಕ್ಲಿ ಜಾಸ್ತಿ ಆಗುವಂಥ ಚಾನ್ಸಸ್ ಎದ್ದಿರ್ತೈತಿ. ಸೊ ದೋಸ್ತ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶ್ರೀ ಗಣೇಶ ಅಂತಂದ ಬರ್ರಿ. ಮಿಸ್ಟೇಕ್ ನಂಬರ್ 1 ಅಂತ ನಾವು ಕರಿಬೋದು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದನ ನಿಮ್ಮ ಹೊಲದ ಕಂಡೀಷನ್ ಏನೈತಿ, ಎನ್ವೈರ್ಮೆಂಟ್ ಕಂಡೀಷನ್ ಏನೈತಿ, ಇದನ್ನು ನೋಡ್ಕೊಳ್ದನ ಬೆಳೆಯನ್ನು ಬೆಳೆಯೋಕೆ ಸ್ಟಾರ್ಟ್ ಮಾಡೋದ. ಬ್ಯಾಸ್ಗೆ ದಿನಕ್ಕೆ ಹೆಚ್ಚು ನೀರು ತಿನ್ನುವಂಥ ಬೆಳೆಗಳನ್ನ ಬೆಳೆಯೋದ, ಮಳೆಗಾಲ ದಿನಕ್ಕೆ ನೀರು ಕಡಿಮೆ ಹತ್ತುವಂಥ ಬೆಳೆಗಳನ್ನ ಬೆಳೆಯೋದ ಭಾಳಷ್ಟು ಕಾಮನ್ ಆಗಿಬಿಟ್ಟೈತಿ. ಹಿಂಗಾಗೋದ್ರಿಂದ ಏನಂದ್ರೆ ಬೈ ಡಿಫಾಲ್ಟ್ ಆಗಿ ಆ ಬೆಳೆಗಳ ಮೇಲೆ ಎಫೆಕ್ಟ್ ಬೀಳ್ತೈತಿ, ಇಳುವರಿ ಬರಂಗಿಲ್ಲ, ಹಿಂಗಾಗೋ ಚಾನ್ಸಸ್ ಇದ್ದಿರ್ತೈತಿ. ಒಂದೊಂದು ಸರ್ತಿ ಏನಾಗ್ತೈತಿ ಅಂದ್ರೆ ಸೂಟೇಬಲ್ ಇದ್ದಿರ್ತೈತಿ ಎನ್ವೈರ್ಮೆಂಟ್, ಬಟ್ ಏನು ವೆದರ್ ಕಂಡೀಷನ್ ಹಾರ್ಶ್ ಆಯ್ತಂದ್ರೆ ಅವಾಗ ಸೀಡ್ ಸೆಲೆಕ್ಷನ್ ನೆಟ್ಟಾಗ ಆಗಂಗಿಲ್ಲ. ಸೊ ಹೀಗೆಲ್ಲ ಆಗಿ ರಾಂಗ್ ಕ್ಲೈಮೇಟ್ ಕಂಡೀಷನ್ಗೆ ರಾಂಗ್ ಬೆಳೆಗಳನ್ನ ನೀವೇನಾದರೂ ಚೂಸ್ ಮಾಡ್ಕೊಂಡ್ರಂದ್ರೆ ಬೆಳೆ ಗೋವಿಂದ. ಅದಕ್ಕೋಸ್ಕರ ನೀವು ಮೊದಲು ಭಾಳಷ್ಟು ರೈತರಿಗೆ ಸಜೆಸ್ಟ್ ಮಾಡ್ತಾರೆ, ಮಣ್ಣಿನ ಪರೀಕ್ಷೆ ಮಾಡಿಸಿ, ಮಣ್ಣಲ್ಲಿ ಏನೈತಿ ಏನಿಲ್ಲ ಅಂತ ತಿಳ್ಕೊಡ್ರಿ. ಆದರೆ ಎಷ್ಟು ಜನ ಮಣ್ಣಿನ ಪರೀಕ್ಷೆ ಮಾಡಿಸಿದ್ದಾರೆ? ನೀವೇನಾದರೂ ಮಾಡಿಸಿದ್ದೀರ ನಿಮ್ಮ ಹೊಲದ ಮಣ್ಣಿನ ಪರೀಕ್ಷೆ? ಏನೈತಿ ಏನಿಲ್ಲ ನಿಮಗೇನಾದರೂ ಗೊತ್ತೈತೇನ? ಸೊ ಯಾರೆಲ್ಲ ಮಾಡಿಸಿದ್ದೀರಿ ನೋಡು, ಕಮೆಂಟ್ದಾಗ ಹೇಳ್ರಿ ಮಾಡಿಸಿದೀವಿ ಅಂತಂದ. ದೊಡ್ಡ ಮಿಸ್ಟೇಕ್ ಇದೆ, ತಿಳ್ಕೊರಿ ಮೊದಲ ಯಾವ ಕ್ಲೈಮೇಟ್ ಕಂಡೀಷನ್ಗೆ ಯಾವ ಬೆಳೆ ಬರ್ತೈತಿ, ಅದಕ್ಕೆ ಎಷ್ಟು ನೀರು ಹತ್ತೈತಿ, ಎಷ್ಟು ಮಾಯ್ಶ್ಚರ್ ಹತ್ತೈತಿ, ಎಷ್ಟು ಅದಕ್ಕೆ ಫರ್ಟಿಲೈಸರ್ ಹತ್ತೈತಿ, ಎಲ್ಲ ತಿಳ್ಕೊಂಡು ಮಾಡೋದಕ್ಕೆ ಮಾಡಂಗಿಲ್ಲ ರೈತರ. ಅದಕ್ಕೋಸ್ಕರ ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಮಿಸ್ಟೇಕ್ ನಂಬರ್ 2 ಅಂತ ಏನಂದ್ರೆ ಭಾಳಷ್ಟು ರೈತರು ತಿಳ್ಕೊಂಡವರು ಭಾಳಷ್ಟು ರಸಗೊಬ್ಬರ ಕೊಟ್ಟು ಅಂದ್ರೆ ಭಾಳಷ್ಟು ಬೆಳೆದ ಇಳುವರಿ ಬರ್ತೈತೆ ಅಂತಂದ. ನಿಮಗೇನು ಅನಿಸ್ತೈತಿ? ಕರೆಕ್ಟ್ ಐತಿ ಇದು? ಭಾಳಷ್ಟು ರಸಗೊಬ್ಬರಗಳು ಕೊಡೋದ್ರಿಂದ ಏನಾಗ್ತೈತಿ ಅಂದ್ರೆ ನಿಮ್ಮ ಮಣ್ಣಿನ ಕ್ವಾಲಿಟಿ ಕಡಿಮೆ ಆಗ್ತೈತಿ, ನಿಮ್ಮ ಹೊಲದಲ್ಲಿ ಫಲವತ್ತತೆ ಅನ್ನೋದು ಉಳಿಯಂಗ ಇಲ್ಲ. ಎರಡನೇದ ಖರ್ಚುಗಳು ಹೆಚ್ಚಾಗ್ತವು. ಸೊ ಅದಕ್ಕೋಸ್ಕರ ಜಾಸ್ತಿ ಪೆಸ್ಟಿಸೈಡ್ಸ ಈ ಫರ್ಟಿಲೈಸರ ಯೂಸ್ ಮಾಡಕತ್ತೀರಿ ಅಂದರೆ ದೋಸ್ತ್ ಸ್ಟಾಪ್, ಇವತ್ತಿಂದ ಕಡಿಮೆ ಮಾಡ್ಕೋತ ಹೋಗೋಕೆ ಸ್ಟಾರ್ಟ್ ಮಾಡು. ನಾನು ಮೊದಲಿನ ವಿಡಿಯೋಗಳದಾಗ ರಸಗೊಬ್ಬರಗಳ ಬಗ್ಗೆ ಹೇಳೇನ. ಸೊ ಮೊದಲು ತಿಳ್ಕೋರಿ, ಒಂದು ರಸಗೊಬ್ಬರ ಒಂದು ಗಿಡದಾಗ ಒಂದು ಬೆಳೆದಾಗ ಏನು ಕೆಲಸ ಮಾಡ್ತೈತಿ ಅಂತ. ಸೊ ಅದಕ್ಕೂ ನಮ್ಮ ರೈತರ ಕಮೆಂಟ್ದಾಗ ಹೇಳ್ತಾರೆ, ಅಣ್ಣ ಬಾಳೆ ಗಿಡಕ್ಕೆ ಸ್ಪೆಷಲಾಗಿ ಏನು ಹಾಕಲಿ, ಕಬ್ಬಿಗೆ ಸ್ಪೆಷಲಾಗಿ ಏನು ಹಾಕಲಿ, ಮೇವಿಗೆ ಸ್ಪೆಷಲಾಗಿ ಏನು ಹಾಕಲಿ ಅಂತಂದು ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕಿದ್ದು ಏನಕ್ಕಂದ್ರೆ ತಿಳ್ಕೋರಿ ಎಕ್ಸಾಕ್ಟ್ಲಿ ಆ ರಸಗೊಬ್ಬರ ಒಂದು ಗಿಡದಾಗ ಏನು ಕೆಲಸ ಮಾಡ್ತೈತಿ ಅಂತಂದು. ವಿಡಿಯೋನ ನೀವೇನಾದರೂ ಪೂರಾ ನೋಡ್ತಿದ್ರಿ ಅಂದ್ರೆ ಈ ಕಮೆಂಟ್ಗಳನ್ನ ಹಾಕಂಗೆ ಅಲ್ಲ, ನೀವು ಏನು ಹಾಕಲಿ ಅಂತ ತಿಳ್ಕೋರಿ ಅಂತಂದು ನಾನು ಮಾಡಿದ್ದೇನೆ. ನೀವು ತಿಳ್ಕೋದು ಬಿಟ್ಟು ನನ್ನ ಕೇಳೋದು ಬರ್ರಿ, ನೀವು ಯಾವ್ದು ಹಾಕಲಿ ಅಂತಂದು. ಒಂದು ಗೊಬ್ಬರ NPK ಏನು ಕೆಲಸ ಮಾಡ್ತೈತಿ, ಯೂರಿಯಾ ಏನು ಕೆಲಸ ಮಾಡ್ತೈತಿ, ಪೊಟ್ಯಾಶ್ ಏನು ಕೆಲಸ ಮಾಡ್ತೈತಿ, ಫಾಸ್ಫರಸ್ ಏನು ಕೆಲಸ ಮಾಡ್ತೈತಿ ಎಲ್ಲ ಹೇಳಿ. ಅದಕ್ಕೋಸ್ಕರ ಈ ಪಾಯಿಂಟ್ ಹೇಳ್ತೇನೆ, ಓವರ್ ಆಗಿ ಈ ಫರ್ಟಿಲೈಸರ್ಗಳನ್ನು ಹಾಕಕ್ಕೆ ಹೋಗಬೇಡ್ರಿ, ಆಯಿತಾ? ಸೊ ಇದರಿಂದ ಖರ್ಚು ಹೆಚ್ಚ, ಮಣ್ಣಿನ ಫಲವತ್ತತೆ ಕೆಡ್ತೈತಿ, ಮತ್ತು ಭಾಳಷ್ಟು ಪ್ರಾಬ್ಲಮ್ಗಳು ಬರ್ತಾವೆ ಲಾಂಗ್ ಟರ್ಮ್ದಾಗ. ಸೊ ಹೆಂಗೆ ಫಿಕ್ಸ್ ಮಾಡೋದ? ಆರ್ಗ್ಯಾನಿಕ್ ವರ್ಮಿ ಕಾಂಪೋಸ್ಟ್ ಇದು ಭಾಳಷ್ಟು ಅವೈಲೇಬಲ್ ಇದಾವೆ. ಅವತ್ತೂ ಒಂದು ಸತಿ ಟ್ರೈ ಮಾಡಿರಿ. ಇದರಿಂದ ನಿಮ್ಮ ಖರ್ಚು ಕಡಿಮೆ ಆಗ್ತೈತಿ, ಲಾಂಗ್ ಟರ್ಮ್ದಾಗ ನಿಮ್ಮ ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗ್ತೈತಿ. ಈ ಮಿಸ್ಟೇಕ್ ನೀವೇನಾದರೂ ಮಾಡಕತ್ತೀರಂದ್ರೆ ಅಬ್ವಿಯಸ್ಲಿ ಚಾನ್ಸಸ್ ಭಾಳ ಐತಿ, 90% ಮಾಡತ್ತಿರ್ಬೋದು. ಯಾಕಂದ್ರೆ ಓವರ್ ಯೂಸ್ ಆಫ್ ಫರ್ಟಿಲೈಸರ್ ಕಿಲ್ಸ್ ಯುವರ್ ಹೊಲ. ಮೂರನೇ ದೊಡ್ಡ ತಪ್ಪಂದ್ರೆ ಪೂವರ್ ಇರಿಗೇಷನ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೇವೆ. ಭಾಳಷ್ಟು ರೈತರು ತಿಳ್ಕೊತಾರು, ನಮ್ಮ ಹತ್ರ ನೀರು ಐತಿ, ಕಾಲುವೆ ಮಾಡಿ ಅದ್ರಾಗ ಬಿಟ್ಟುಬಿಡ್ತೇನೆ ಅಂದ್ರೆ ಫ್ಲಡ್ ಇರಿಗೇಷನ್ ಮಾಡ್ತಾರೆ. ಇದರಿಂದ ಅವ್ರು ಏನು ತಿಳ್ಕೊಂಡರು, ನೀರು ಹೆಚ್ಚು ಹೋಗಿ ಮುಟ್ತೈತಿ ಗಿಡಕ್ಕೆ, ಇದರಿಂದ ಗಿಡ ಚೆಂದಂಗೆ ಬೆಳಿತೈತಿ, ಗಿಡ ಚೆಂದಂಗೆ ಬೆಳಿತಂದ್ರೆ ಹೆಚ್ಚು ಇಳುವರಿ ಬರ್ತೈತಿ ಅಂತಂದ. ಬಟ್ ಹಿಂಗೆ ಆಗ್ತೈತೇನ? ಹಿಂಗಾಗೋ ಚಾನ್ಸಸ್ ಭಾಳ ಕಡಿಮೆ ಇದಾವೆ. ನೀರು ಹೆಚ್ಚು ಬಿಡೋದ್ರಿಂದ ಗಿಡಕ್ಕೆ ಎಷ್ಟು ಬೇಕು ನೋಡಿ ಅಷ್ಟದ್ದು ಹೋಗ್ತೈತಿ, ಉಳಿದೆಲ್ಲ ಏನಾಗ್ತೈತಿ ನೆಲದಾಗ ಹಿಂಗೆ ಹೋಗ್ತೈತಿ, ಇಲ್ಲದ್ರ ಆವಿಯಾಗ ಮೇಲೆ ಹೋಗಿಬಿಡ್ತೈತಿ, ಇಷ್ಟ ಆಗ್ತೈತಿ. ಇದರಿಂದ ನೀರು ವೇಸ್ಟ್ ಆಗೈತಿ ಹೊರತು ಗಿಡ ಏನು ಬೆಳೆಯೋನಿಲ್ಲ. ಫ್ಲಡ್ ಇರಿಗೇಷನ್ ಒಂದೊಂದು ಬೆಳೆಗೆ ಓಕೆ, ಬಟ್ ಎಲ್ಲ ಬೆಳೆಗೂ ಸೂಕ್ತವಲ್ಲ. ಇಲ್ಲಿ ಹಿಂದೆ ನೋಡ್ರಿ ನೀವು,
ನಿಮ್ಗೆ ಏನು ಕಾಣಿಸಾಕೈತಿ ಇಲ್ಲಿ ಯಾವಾಗ ಫ್ಲಡ್ ಇರಿಗೇಷನ್ ಮಾಡಿದಾರೆ ಅಂತ ಅನ್ಸಾಕೈತೆ ನಿಮ್ಗೆ ಇಲ್ಲ. ಎಲ್ಲರ ಡ್ರಿಪ್ ಪೈಪ್ಗಳು ಕಾಣಿಸಾಕ್ದವನ್ನ ಇಲ್ಲ. ಸ್ಮಾರ್ಟ್ ಇರಿಗೇಷನ್ ಟೆಕ್ನಿಕ್ಗಳು ಭಾಳ ಅವೈಲೇಬಲ್ ಇದ್ದಾವೆ. ಎಲ್ಲ ಬೆಳೆಗೆ ಬೇಕಾಗಿರುವಂಥ ಸೂಕ್ತವಾದ ಇರಿಗೇಷನ್ ಸಿಸ್ಟಮ್ ಐತಿ. ನೀವು ತಿಳ್ಕೊಬೇಕು ನಿಮ್ಮ ಬೆಳೆಗೆ ಯಾವುದು ಬೇಕು. ಕೆಲವೊಂದು ಕಡೆ ಡ್ರಿಪ್ ಇರಿಗೇಷನ್ ಬೇಕಾಗ್ತೈತಿ, ಕೆಲವೊಂದು ಕಡೆ ಫ್ಲಡ್ ಇರಿಗೇಷನ್ ಬೇಕಾಗ್ತೈತಿ, ಕೆಲವೊಂದು ಕಡೆ ಇಲ್ಲಿ ಯೂಸ್ ಮಾಡಿದರು ಜೆಟ್ ಇರಿಗೇಷನ್ ಸಿಸ್ಟಮ. ಈ ಸ್ಪ್ರಿಂಕ್ಲರ್ ಅಂತೀವಿ ನೋಡ್ರಿ, ಹಾಂ ಆ ಸಿಸ್ಟಮ್. ಇಲ್ಲಿ ಪೈಪ್ಗಳೆಲ್ಲ ಬಿದ್ದವು. ಸೊ ಇವರ ಬೆಳೆ ಇನ್ನೂ ಸಣ್ಣದಿತ್ತಲ್ಲ, ಅದಕ್ಕೋಸ್ಕರ ಇದಕ್ಕೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕ್ತಾರು. ಮೆಜಾರಿಟಿ ರೈತರ ಇಲ್ಲಿ ಅದನ್ನೇ ಯೂಸ್ ಮಾಡೋದ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಬೆಳೆ ಭಾಳ ದೊಡ್ಡದಾಗಿ ಆ ಸ್ಪ್ರಿಂಕ್ಲರ್ ಸರಿಯಾಗಿ ವರ್ಕ್ ಮಾಡ್ಲಾಯ್ತಂದ್ರೆ ಆವಾಗ ಡ್ರಿಪ್ ಇರಿಗೇಷನ್ ಇವ್ರು ಇಲ್ಲಿ ಹಾಕ್ತಾರೆ. ನೋಡಿರಿ ಬೆಳೆ ಹೆಂಗೆ ಬಂದೈತಿ. ಬಾಳೆ ಗಿಡ ಕರೆಕ್ಟಾಗಿರುವಂಥ ಇರಿಗೇಷನ್ ಸಿಸ್ಟಮ್ನ ಅಳವಡಿಸ್ರಿ. ಮತ್ತು ನೀವೇನಾದರೂ ಕಾಯಿ ಪಲ್ಯ ವೆಜಿಟೇಬಲ್ ಇಂಥದ್ದು ಬೆಳಿತಿದ್ರಿಂದ ಮಲ್ಚಿಂಗ್ ಪೇಪರ್ನ ಯೂಸ್ ಮಾಡಿರಿ. ಮಲ್ಚಿಂಗ್ ಪೇಪರ್ ಯೂಸ್ ಮಾಡೋದ್ರಿಂದ ಮಣ್ಣಲ್ಲಿರುವಂಥ ಮಾಯ್ಶ್ಚರ್ ಕಂಟೆಂಟ್ ಏನಿರ್ತೈತಿ ನೋಡು, ಅದು ಇದ್ದೇ ಇರ್ತೈತಿ, ಹಿಡ್ಕೂತೈತಿ, ಅದು ಹಾರಿ ಹೋಗಕ್ಕೆ ಬಿಡಂಗಿಲ್ಲ. ಸೊ ಹಿಂಗಾಯ್ತು ಅಂತೇಳಿ ನೀವು ಬೆಳಿಗ್ಗೆ ಬೇಕಾಗಿರುವಂಥ ಎಷ್ಟು ನೀರಿನ ಅಂಶ ಇರ್ತೈತಿ ನೋಡು, ಅದು ಅಲ್ಲಿ ಉಳಿತೈತಿ. ನೀರು ಕಡಿಮೆ ಹತ್ತೈತಿ, ಬೆಳೆನೂ ಚೆನ್ನಾಗಿ ಬರ್ತೈತಿ. ಆಧುನಿಕತೆಯನ್ನು ಅಳವಡ್ಸೋಕೆ ಸ್ಟಾರ್ಟ್ ಮಾಡಿರಿ. ಆಲ್ರೆಡಿ ಮಾಡತ್ತಾರ ಭಾಳಷ್ಟು ರೈತರ. ಇನ್ನೂ ತನಕ ನೀವೇನಾದರೂ ಮಾಡ್ಲಾಗಿದ್ದಂದ್ರೆ ದೋಸ್ತ ಇವತ್ತಿಂದ ಸ್ಟಾರ್ಟ್ ಮಾಡು. ಇಷ್ಟಕ್ಕೆ ಮೆಜಾರಿಟಿ ರೈತರು ಮಾಡ್ತಾರೋ. ನಿಮ್ಮ ಬೆಳೆನ ನೀವು ಯಾವಾಗ ಮತ್ತು ಎಲ್ಲಿ ಮಾರಾತೀರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಭಾಳಷ್ಟು ರೈತರು ಏನು ಮಾಡ್ತಾರೆ ಗೊತ್ತೈತೇನ್ರಿ, ಇವಾಗ ನಾವು ರಾಶಿ ಮಾಡ್ತೇವೆ, ಯಾವುದೋ ಒಂದು ಬೆಳೆ ಐತಿ, ಅದನ್ನು ರಾಶಿ ಮಾಡಿದಂದ್ರೆ ಇಮ್ಮಿಡಿಯೇಟ್ ಬೆಳೆದಿರುವಂಥ ಬೆಳೆನ ಮನೆಗೂ ತರಂಗಿಲ್ಲ, ಅಲ್ಲಿ ಹೊಲದಿಂದನೇ ಡೈರೆಕ್ಟ್ ಮಾರ್ಕೆಟಿಗೆ ಕಳಿಸೋ ಮಂದಿ ಕಡಿಮೆ ಏನಿಲ್ಲ. ಹಿಂಗಾದ್ಮೇಲೆ ಏನಾಗ್ತೈತಿ ಅಂದ್ರೆ ನಿಮಗೆ ಗೊತ್ತಿರ್ಬೇಕು, ಬಿಸ್ನೆಸ್ ಮಾಡಕ್ಕೆ ಹುಚ್ಚೇನಿಲ್ಲ. ಯಾವಾಗ ಎಲ್ಲರೂ ಬೆಳೆಗಳು ಬಂದಿರ್ತಾವ ನೋಡು, ಆವಾಗ ಬೈ ಡಿಫಾಲ್ಟ್ ಆಗಿ ಮಾರ್ಕೆಟ್ ಪ್ರೈಸಸ್ಗಳು ತೆಳಗೆ ಇದ್ದಿರ್ತಾವು. ಅವನು ತೆಳಗ ತೊಗೊಂಬಂದಿರ್ತಾನೆ, ಯಾರ ಬಿಸ್ನೆಸ್ ಮ್ಯಾನ. ನೀವು ಅವಾಗ ಏನಾದರೂ ಮಾರಿರಿ ಅಂದ್ರೆ ಏನಾಗ್ತೈತಿ, ಅಬ್ವಿಯಸ್ಲಿ ನಿಮಗೆ ಕಡಿಮೆ ರೇಟ್ ಸಿಗ್ತೈತಿ. ಹಿಂಗಾದ್ಮೇಲೆ ನಮಗೆ ವರ್ಷ ಎಲ್ಲ ಗುದ್ದಾಡ್ದು ಅದ್ರ ಪ್ರಾಫಿಟ್ ಬರಲಿಲ್ಲ, ಅದಾಯಿತು ಇದಾಯಿತು ಅಳ್ಕೊಂತ ಕೂತಿರ್ತೇವೆ. ಹಿಂಗೆ ಮಾಡೋ ಬದ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯತಿ, ನೀವು ಯಾವ ಪ್ಲೇಸ್ನಾಗ ಮಾರತ್ತೀರಿ ಮತ್ತು ಯಾವಾಗ ಮಾರತ್ತೀರಿ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಿಮ್ಗೆ ಆ ಬೆಳೆಗೆ ಎಷ್ಟು ರೇಟ್ ಸಿಗ್ತೈತಿ ಅಂತಂದು. ನಿಮ್ಮಲ್ಲಿ ಸ್ಟೋರ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲಾಗಿತ್ತಂದ್ರೆ ಅದನ್ನು ಪೈಲ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮ್ಮಲ್ಲಿ ಇವಾಗ 10 ಚೀಲ ಸೋಯಾಬೀನ್ ಬಂದವು, 10 ಚೀಲ ಜೋಳ ಬಂದವು, 10 ಚೀಲ ಗೋಧಿ ಬಂದವು. ಇಂಥದ್ದು ಏನೂ ಇತ್ತಂದ್ರೆ ಅದನ್ನು ಸ್ಟೋರ್ ಮಾಡೋಕ್ಕೆ ನಿಮ್ಮದಂಡೆ ಕೆಪಾಸಿಟಿ ಇರಬೇಕು ನಿಮ್ಮ ಹತ್ರ, ಆಯಿತಾ. ಒಂದು ಸೆಡ್ಡನ್ನು ಭಾಳ ಏನು ಖರ್ಚು ಬರೋಂಗಿಲ್ಲ, ಭಾಳ ಆದ್ರೆ 50,000ದಿಂದ 1,00,000 ರೂಪಾಯಿ ಖರ್ಚು ಬರ್ತೈತಿ. ಒಂದು ಶೆಡ್ ನೀ ನಿರ್ಮಾಣ ಮಾಡ್ಕೊಂಡಿ ಅಂದ್ರೆ ನಿನ್ನ ಬೆಳೆನ ನೀ ಸ್ಟೋರ್ ಮಾಡ್ಕೋಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಐತಿ, ಸ್ಟೋರ್ ಮಾಡು. ಯಾವಾಗ ಮಾರ್ಕೆಟ್ದಾಗ ರೇಟ್ ಹೆಚ್ಚಾದಿ ನೋಡು ಆವಾಗ ಮಾರು. ಕೆಲವೊಂದು ರೈತರು ನಾನು ನೋಡಿದೇನು, ಅವರ 2 ವರ್ಷ 3 ವರ್ಷ ಹೋಲ್ಡ್ ಮಾಡ್ತಾರೋ, ಯಾಕಂದ್ರೆ ಅವ್ರ ದಂಡೆ ಆ ಕೆಪಾಸಿಟಿ ಇಟ್ಕೊಂಡಾರ ಅವ್ರು ಸ್ಟೋರ್ ಮಾಡೋದು. ಮಾರ್ತಾರು, ಯಾವಾಗ ಒಳ್ಳೆ ರೇಟ್ ಬಂದಿತ್ತು ನೋಡು ಆವಾಗ ಮಾರಿದಾರು. ಸೊ ಹಿಂಗೆ ಮಾಡೋದ್ರಿಂದ ನಿಮ್ಮ ಬೆಳೆಗೆ ವ್ಯಾಲ್ಯೂ ಸಿಗುವಂಥ ಚಾನ್ಸಸ್ ಇದ್ದಿರ್ತೈತಿ. ಮತ್ತು ಇನ್ನು ಮಾತಾಡೋಣ ಪ್ಲೇಸ್ ಬಗ್ಗೆ. ಭಾಳಷ್ಟು ರೈತರ ಅವ್ರ ನಿಯರೆಸ್ಟ್ ಇರುವಂಥ ಯಾರೋ ಒಬ್ಬ ಬ್ರೋಕರ, ಯಾರೋ ಒಬ್ಬ ಅಲ್ಲೇ ಹೋಗಿ ಮಾರಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಪ್ಪ, ಕೈಯಾಗ ಮೊಬೈಲ್ ಇಲ್ಲ, ಮೊಬೈಲ್ ಐತಿ. ಎಷ್ಟು ಜನ ಡೀಲರ್ಗಳು ಹೊರಗಡೆ ಇದ್ದಾರು, ಎಷ್ಟು ಜನ ಇವರು ಬಯರ್ಸ್ ಹೊರಗಡೆ ಇದ್ದಾರು. ಕಾಂಟ್ಯಾಕ್ಟ್ ಮಾಡೋಕ್ಕೆ ಕಾಂಟ್ಯಾಕ್ಟ್ ಮಾಡಿ ಪ್ರಯತ್ನ ಮಾಡು. ಅಲ್ಲಿ ಬೆಟರ್ ರಿಸಲ್ಟ್ ಸಿಕ್ತಂದ್ರೆ ಅಲ್ಲಿಗೆ ಮಾರು. ಇಲ್ಲೇ ಮಾರ್ಬೇಕಿತ್ತೇನು ಕಂಡೀಷನ್ ಐತೇನು. ಸೊ ಈ ಮಿಸ್ಟೇಕ್ ಭಾಳ ರೈತರು ಮಾಡ್ತಾರೋ. ನೀವೇನಾದರೂ ಮಾಡ್ತೀರಂದ್ರೆ ಇವತ್ತಿಂದನೇ ಅವಾಯ್ಡ್ ಮಾಡಿರಿ. ಮೊಬೈಲ್ ಐತಿ, ಬರೀ ಸೋಷಿಯಲ್ ಮೀಡ್ಯಾದಾಗ ಸ್ಕ್ರೋಲ್ ಅಪ್ ಮಾಡೋಕ್ಕಲ್ಲ, ಸಮ್ ಟೈಮ್ ಕೆಲಸ ಮಾಡೋಕ್ಕೂ ಅದನ್ನು ಯೂಸ್ ಮಾಡ್ಕೊತ ಬರ್ರಿ ಅನ್ನೋದು ನನ್ನ ಒಂದು ಮನವಿ. ನೀವೇನಾದರೂ ರೈತರಾಗಿದ್ರಂದ್ರೆ ಪ್ಲೀಸ್ ಈ ಕೆಲಸ ಮಾಡಿರಿ ದೋಸ್ತ. 5ನೇ ಮಿಸ್ಟೇಕ್, ಓಲ್ಡ್ ಟ್ರೆಡಿಷನ್ ಮೆಥಡ್ ಎಂದು ನೋಡು. ಅವ್ರು ಬೆಳೆದಂಥ ಬೆಳೆಗಳನ್ನು ಓಲ್ಡ್ ಟ್ರೆಡಿಷನ್ ಮೆಥಡ್ದಾಗ ಮಾರಕ್ಕೆ ಪ್ರಯತ್ನ ಮಾಡ್ತಾರೆ. ಟಿಲ್ ಟುಡೇ ಎಲ್ಲರೂ ಅದನ್ನ ಮಾಡತ್ತಾರು. ಎಲ್ಲೋ ಅಲ್ಲಿಗೋ ಇಲ್ಲಿಗೋ 1000ಕ್ಕೆ ಇಬ್ಬರು ಬೇರೆದವ್ರು ಸಿಗ್ತಿರ್ಬೋದು. ಸೊ ಹೀಗಾಗಿ ಅವರಿಗೆ ಏನು ಎಕ್ಸ್ಪೆಕ್ಟೆಡ್ ರೇಟ್ ಏನಿತ್ತು ನೋಡು ಅದು ಸಿಗೈತಿ, ಅದಕ್ಕಿಂತ ಹೆಚ್ಚಿಂದೇನು ಸಿಗಂಗಿಲ್ಲ. ಸೊ ಇವತ್ತಿನ ದಿನ ನಾವು ಮೊಬೈಲ್ಗಳನ್ನ ಯೂಸ್ ಮಾಡ್ತೇವೆ ಬೇರೆ ಎಲ್ಲ ಕೆಲಸಗಳಿಗೆ. ಬಟ್ ನಾವೇನಾದರೂ ಕ್ರಾಪ್ಗಳು ಸೆಲ್ ಎಲ್ಲ ಮಾಡೋದೈತಂದ್ರೆ ಎಷ್ಟು ಜನ ರೈತರ ಮೊಬೈಲ್ ಯೂಸ್ ಮಾಡ್ಕೊಂಡು ಸೆಲ್ ಮಾಡತ್ತಾರು. ಡೈರೆಕ್ಟ್ಲಿ ಸೆಲ್ಲರ್ಸ್ ಬಯರ್ಸ್ಗೆ ನೀವೇನಾದರೂ ಕನೆಕ್ಟ್ ಮಾಡಿರಿ ಅಂದ್ರೆ ನಿಮ್ಗೆ ಹೆಚ್ಚು ರಿಟರ್ನ್ ಸಿಗುವಂಥ ಚಾನ್ಸಸ್ ಇರ್ತೀವಿ. ನೀವೇನಾದ್ರು ಸಿಟಿ ಸುತ್ತಮುತ್ತ ಇದ್ರೆ ಅಂದ್ರೆ ವಾಟ್ಸಪ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿರಿ. ಡೈರೆಕ್ಟ್ಲಿ ಬಯರ್ ಯಾರ್ದಾರು ಅವ್ರನ್ನ ನೀವು ಆ ಗ್ರೂಪ್ದಾಗ ಹಾಕ್ರಿ. ನಮ್ದಂಡೆ ಈ ಪ್ರಾಡಕ್ಟ್ ಐತಿ ನಾವು ಮಾರ್ತೀವಿ, ಹಾಂ
ಸ್ವಲ್ಪ ಕಷ್ಟಪಡಬೇಕಾಗ್ತೈತಿ. ಡಿಜಿಟಲ್ ಮಾರ್ಕೆಟಿಂಗ್ ಕಲೀರಿ, ಫೇಸ್ಬುಕ್ದಾಗ ಪೋಸ್ಟ್ ಹಾಕ್ರಿ, ಫೇಸ್ಬುಕ್ ಮಾರ್ಕೆಟ್ದಾಗ ಅವೈಲೇಬಲ್ ಇದಾವೆ. ಆಲ್ತು ಫಾಲ್ತು ಎಲ್ಲ ವಸ್ತುಗಳು ನಿಮಗೆ ಫೇಸ್ಬುಕ್ದಾಗ ಸಿಗ್ತಾವೆ. ಅಂದ್ಬಿಟ್ಟಿಗೆ ನಿಮ್ಮ ಬೆಳೆದಂಥ ಬೆಳೆಗಳು ಯಾಕೆ ಸಿಗಂಗಿಲ್ಲ? ಬೈ ಮಾಡೋರು ಅಬ್ವಿಯಸ್ಲಿ ಇದ್ದಿರ್ತಾರೆ, ನೀವು ಹಾಕಾನಿಲ್ಲ ಅವ್ರಿಗೆ ಗೊತ್ತಿಲ್ಲ. ಮೊದಲು ಹಾಕೋದು ಸ್ಟಾರ್ಟ್ ಮಾಡಿರಿ ನೀವು. ಡಿಜಿಟಲ್ ಮಾರ್ಕೆಟಿಂಗ, ಮೊಬೈಲ, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳು ಬರೀ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇಲ್ಲ ಆಯಿತಾ. ಅವು ಇದಾವೆ, ಎಂಟರ್ಟೈನ್ ಮಾಡ್ಕೋತಾರೆ. ಆದರೆ ನೀವು ಅದನ್ನು ನಿಮ್ಮ ಕೆಲಸಕ್ಕೂ ಯೂಸ್ ಮಾಡ್ಕೋಬೋದಲ್ಲ. ನೀವು ಬೆಳೆದಿರೋಂಥ ಬೆಳೆಗಳನ್ನು ಆನ್ಲೈನು ಮಾರ್ಬೋದಲ್ಲ. ವಾಟ್ಸಪ್ ಗ್ರೂಪ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ದಾಗ ಆ ಥರದ ಪ್ರಮೋಷನ್ ಮಾಡ್ಬೋದು. ಎಲ್ಲೋ ದೂರದಲ್ಲಿ ಒಬ್ಬ ಯಾರೋ ಇದ್ದಿರ್ತಾನೆ, ಅವ್ನಿಗೆ ಬೇಕಾಗಿರ್ತೈತಿ, ಗೊತ್ತಾಯ್ತಂದ್ರೆ ಅವ್ನು ಕಾಲ್ ಮಾಡ್ತಾನೆ, ಹೆಂಗೋ ಕನೆಕ್ಟ್ ಆಗಿ ನಿಮ್ಗೆ ಅವ್ನ ಕಾಂಟ್ಯಾಕ್ಟ್ ನಂಬರ್ ಸಿಗ್ತೈತಿ, ಡೀಲರ್ ಸಿಗ್ತಂದ್ರೆ ನೀವು ಇಲ್ಲಿಂದ ಒಂದು ಗ್ರೂಪ್ಗಳು ಹಿಂಗೆ ಕ್ರಿಯೇಟ್ ಮಾಡ್ಕೊಂಡು FPO ಅಂತ ನಾವು ಕರಿತೇವೆ, FPO. ಸೊ ಆ ಥರ ರೈತರ ಒಂದು ಸಣ್ಣ ಗ್ರೂಪ್ಗಳು ಮಾಡ್ಕೊಂಡು ನೀವು ಬಲ್ಕ್ದಾಗ ಬೈಯರ್ಗೆ ನೀವು ಸೆಲ್ ಮಾಡ್ಬೋದು. ಇದರಿಂದ ನಿಮ್ಗೆ ಪ್ರಾಫಿಟ್ ಹೆಚ್ಚಾಗುವಂಥ ಚಾನ್ಸಸ್ ಇರ್ತೈತಿ. ಬರೇ ಮೊಬೈಲ್ ಎಂಟರ್ಟೈನ್ಮೆಂಟ್ ಮಾಡ್ಕೊಳಕ್ಕಲ್ಲ, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಈ ಮಿಸ್ಟೇಕು ಭಾಳ ಜನ ಮಾಡ್ತಾರೋ, ಪ್ಲೀಸ್ ಅವಾಯ್ಡ್ ಮಾಡಿರಿ. ನಿಮ್ಮ ಬೆಳೆಗೆ ಉತ್ತಮವಾದ ರೇಟ್ ಯಾವಾಗ ಸಿಗ್ತಿದೆ ಅಂದ್ರೆ ಈ ಸಣ್ಣ ಮಿಸ್ಟೇಕ್ಗಳು ನೀವೇನು ತಿಳಿಲ್ದೋನೋ ಮಾಡತ್ತಿರಲ್ಲ, ಇದನ್ನು ಮಾಡೋದು ಬಂದ್ ಮಾಡಿದಾಗ. ಗೊತ್ತಾಯ್ತು. ಬೋನಸ್ ಟಿಪ್ ಒಂದು ಕೊಡ್ತೇನೆ ನಿಮ್ಗೆ. ನೀವೇನಾದರೂ ಬೆಳಿತಿದ್ರಂದ್ರೆ ಡೈವರ್ಸಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಒಂದು ಬೆಳೆ ಒಂದು ಸರ್ತಿ ಒಂದು ಹೊಲದಾಗ ಬೆಳೆದಿದ್ರಿ ಅಂದ್ರೆ ಮತ್ತೊಮ್ಮೆ ತಿರುಗಿ ಅದನ್ನ ಬೆಳೆಯೋಕೆ ಹೋಗಬೇಡ್ರಿ. ಅದರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಕೆಡ್ತೈತಿ, ಇಳುವರಿ ಕುಂಠಿತಕ್ಕೋಂತ ಹೋಗ್ತೈತಿ, ಒಂದಿನ ಬಂಜರಾಗೋ ಚಾನ್ಸಸ್ಸು ಇದ್ದಿರ್ತೈತಿ. ಸೊ ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಎರಡನೇದು FPO ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಮೆನ್ಷನ್ ಮಾಡಿದ್ನು. ಫಾರ್ಮರ್ ಪ್ರಾಡಕ್ಟ್ಸ್ ಆರ್ಗನೈಸೇಷನ್ ಅಂತಲೇ ಇದನ್ನು ನಾವು ಕರೀತಾರು. ಸೊ ಇಂಥ ಗ್ರೂಪ್ಗಳು ನೀವು ಜಾಯ್ನ್ ಆಗೋದ್ರಿಂದ ನಿಮ್ಗೆ ಅಲ್ಲಿಂದ ನಾಲೆಜ್ ಸಿಗ್ತೈತಿ. ಮಾರ್ಕೆಟ್ದಾಗ ಏನು ನಡೆದೈತಿ ಏನಿಲ್ಲ ಅದು ಗೊತ್ತಾಗ್ತೈತಿ. ಹೊಸದು ಏನು ಬಂದೈತಿ ಫಾರ್ಮಿಂಗ್ದಾಗ ಅದು ಗೊತ್ತಾಗ್ತೈತಿ. ಸೊ ನಾಲೆಜ್ ಶೇರ್ ಆದೈತಿ. ಮೂರನೇದು ನಾವು ಏನು ಮಾಡ್ಬೋದು ಅಂದ್ರೆ ಗೌರ್ಮೆಂಟ್ ಸಬ್ಸಿಡಿ. ಗೌರ್ಮೆಂಟ್ ಭಾಳಷ್ಟು ರೈತರಿಗೆ ಸವಲತ್ತುಗಳನ್ನ ಕೊಡ್ತಿರ್ತೈತಿ ಆಯಿತಾ. 2025 ಇವಾಗ ರೀಸೆಂಟ್ ಫೆಬ್ರವರಿದಾಗ ಬಜೆಟ್ ಮಂಡನೆ ಆಗೈತಿ. ನಿಮ್ಗೆ ಗೊತ್ತೈತೇನ ರೈತರಿಗಾಗಿ ಏನು ಮೀಸಲಿಟ್ಟಿದ್ದಾರೆ. ಸೊ ಈ ನಾಲೆಜ್ನ ತಿಳ್ಕೋರಿ. ಮತ್ತು ಏನಾದರೂ ಗೌರ್ಮೆಂಟ್ ಸ್ಕೀಮ್ಗಳು ಅವೈಲೇಬಲ್ ಇದ್ದು ಅಂದ್ರೆ ಅಪ್ಲೈ ಮಾಡಿರಿ, ಸಬ್ಸಿಡಿ ತಗೋರಿ, ಎಲ್ಲನೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಹೀಗೆಲ್ಲ ಏನಾದರೂ ನೀವು ಮಾಡಿರಿ ಅಂದ್ರೆ ನಿಮ್ಮ ಪ್ರಾಫಿಟ್ ಆಯಿತು ಮತ್ತು ನಿಮ್ಮ ಫಾರ್ಮಿಂಗ್ ಸಸ್ಟೈನೇಬಲ್ ಇರ್ತೈತಿ. ಸೊ ದೋಸ್ತ, ವಿಡಿಯೋನ ಇಲ್ಲಿ ತನಕ ನೋಡಿದೆ ಅಂದ್ರೆ ನಿನಗೆ ವಿಡಿಯೋ ಚಲೋ ಅನಿಸಿರ್ಬೋದು. ಹಂಗೆಲ್ಲರ ಅನಿಸ್ತಂದ್ರೆ ಪ್ಲೀಸ್ ಲೈಕ್ ಮಾಡು. ಇಂಥವು ವಿಡಿಯೋಗಳು ನಿನಗೆ ಮುಂದೂ ಬೇಕು ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋ. ಯಾಕಂದ್ರೆ ನಾನು ವಿಡಿಯೋ ಮಾಡಿ ಹಾಕಿದ್ದು ನಿಮಗೆ ಗೊತ್ತಾಗಬೇಕಲ್ಲ, ಆಯ್ತಾನಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನನಗೆ ಮೋಟಿವೇಶನ್ ಸಿಗ್ತೈತಿ. ನಮ್ಮ ರೈತರು ನೋಡತ್ತಾರು, ಅವ್ರಿಗೆ ಏನಾದರೂ ವ್ಯಾಲ್ಯೂಬಲ್ ಕಂಟೆಂಟ್ ತಂದು ಕೊಡಬೇಕನ್ನೋ ಒಂದು ಉದ್ದೇಶ ನನ್ನಲ್ಲಿ ಇದ್ದಿರ್ತೈತಿ. ಅಬ್ವಿಯಸ್ಲಿ ಸಮ್ ಟೈಮ್ ನಾನು ಎಲ್ಲಿಗೋ ಏನೇನೋ ಒಂದು ಸಣ್ಣ ತಪ್ಪುಗಳು ಆಗಿರ್ತಾವೆ. ಅಂಥವು ಏನಾದರೂ ಆಯ್ತಂದ್ರೆ ಪ್ಲೀಸ್ ಅದನ್ನು ನನಗೆ ಕಮೆಂಟ್ದಾಗ ಹೇಳ್ರಿ. ನಾವು ತಿದ್ಕೊಳ್ಳೋಕೆ ನಾನು ರೆಡಿ ಇದ್ದೇನು, ನಾನು ಕಲಿಯೋಕೆ ರೆಡಿ ಇದ್ದೇನು. ಹಿಂಗೆ ಕಲಿನು, ಹಿಂಗೆ ಬೆಳಿನು. ಅಲ್ಲಿ ತನಕ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತಾನ. ನಮಸ್ತೆ.